ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತೊಂದು ಆರೋಗ್ಯಕರವಾದ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಚಿಕ್ಕವರಿಂದ ದೊಡ್ಡ ವಯಸ್ಸಾದವ್ರವರೆಗೂ ತಿನ್ನೋಕ್ಕೆ ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಡ್ರೈ ಫ್ರೂಟ್ ಚಿಕ್ಕಿ ತೊಗೊಂಬಂದಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಸಾಫ್ಟಾಗಿ ಮತ್ತು ಮೌತ್ ಮೆಲ್ಟಿಂಗ್ ಅಂತಾರಲ್ವ, ಆ ಥರ ಚಿಕ್ಕಿ ತೊಗೊಂಬಂದಿದ್ದೀನಿ. ಮತ್ತು ಮನೇಲಿರುವ ಸಾಮಗ್ರಿಗಳು ಬಳಸಿಬಿಟ್ರೆ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಮಕ್ಕಳ ಬುದ್ಧಿಶಕ್ತಿಗೆ, ದೈಹಿಕವಾಗಿ ಸಂಪೂರ್ಣ ಬೆಳವಣಿಗೆಗೆ ಡ್ರೈ ಫ್ರೂಟ್ಸ್ ಅಂತೂ ತುಂಬಾ ಮುಖ್ಯ. ಅದನ್ನು ಮಕ್ಕಳು ಯಾರು ತಿನ್ನಲ್ಲ ಅವರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ನೋಡಿ, ಇಲ್ಲಿ ಒಂದು ಕಪ್ ಅಷ್ಟು, ಒಂದು ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಅಂದರೆ ಸಾಫ್ಟಾಗಿ ಕ್ರೀಮಿಯಾಗಿ ಬರುತ್ತೆ ಚಿಕ್ಕಿ. ನೋಡಿ, ಇಲ್ಲಿ ಕಾಜು ತೊಗೊಂಡಿದ್ದೀನಿ ಒಂದು ಕಪ್ ಅಷ್ಟು. ಅದು ಒಂದರಲ್ಲಿ 2 ಪೀಸ್ ಮಾಡಿ ತೊಗೊಂಡಿದ್ದೀನಿ. ತುಂಬ ಸಣ್ಣಗೆ ಪೌಡ್ರ್ ಮಾಡಿದ್ರೆ ಚೆನ್ನಾಗಿರಲ್ಲ. ಈ ಥರ ಮಾಡಿ ಡ್ರೈ ಫ್ರೂಟ್ ಚಿಕ್ಕಿ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಕುಂಬಳಕಾಯಿ ಬೀಜ ಅಂತಾರಲ್ವ, ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ವೈಟು ಇರುತ್ತೆ, ಗ್ರೀನು ಯಾವ್ದು ಬೇಕಾದ್ರೂ ತೊಗೋಬೋದು. ಮತ್ತು ಸನ್ಫ್ಲವರ್ ಸೀಡ್ಸು ಇದೆ. ಮತ್ತು ಇಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ, ಅದನ್ನು ಒಂದರಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ತುಪ್ಪ ತೊಗೊಂಡಿದ್ದೀನಿ, ಬಾದಾಮ್ ತೊಗೊಂಡಿದ್ದೀನಿ, ಎಲ್ಲ 1 ಕಪ್ಪು. ಪಿಸ್ತಾ ಸ್ವಲ್ಪ ಕಮ್ಮಿ ತೊಗೊಳ್ಳಿ, ಉಳಿದಿರೋ ಡ್ರೈ ಫ್ರೂಟ್ಸ್ ಎಲ್ಲ ನೀವು 1 ಕಪ್ ತೊಗೊಳ್ಳಿ. ಬಾದಾಮು ಒಂದರಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಇರ್ತಾವೋ ಡ್ರೈ ಫ್ರೂಟ್ಸು ಎಲ್ಲನೂ ಹಾಕ್ಬೋದು ಫ್ರೆಂಡ್ಸ್. ಈ ಕಡೆ ಒಂದು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕಿ ಈ ಥರ ಬೆಲ್ಲ ಮೆಲ್ಟ್ ಮಾಡಿದ್ರೆ ಏನಾಗುತ್ತೆ, ತುಂಬ ಶೈನಿಂಗಾಗಿ ಬರುತ್ತೆ ಬೆಲ್ಲ. ಪಾಕ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ತುಪ್ಪ ಯೂಸ್ ಮಾಡಿ ನೀವು ಚಿಕ್ಕಿ ಮಾಡಿ ಈ ಥರ ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈಗ ನೋಡಿ, ಸ್ವಲ್ಪನೇ 2 ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ. ಹಿಂದಿನ ದಿನಗಳಲ್ಲಿ ತುಂಬಾ ಮಕ್ಕಳಿಗೆ ಎಲ್ಲ ಥರದ ಆರೋಗ್ಯದಲ್ಲಿ ವೇರಿಯೇಷನ್ ಇರುತ್ತೆ. ಅದಕ್ಕೆ ನೀವು ಡ್ರೈ ಫ್ರೂಟ್ಸ್ ಅಂತ ಕೊಡಲೇಬೇಕು. ಅದರಲ್ಲಿರುವ ಐರನ್ನು, ಕ್ಯಾಲ್ಸಿಯಮ್ಮು, ಪ್ರೋಟೀನು ಮಕ್ಕಳಿಗೆ ಬೇಕಾಗುತ್ತೆ. ಬೆಳೆಯೋ ಮಕ್ಕಳಿಗಂತೂ ತುಂಬಾ ಇಂಪಾರ್ಟೆಂಟು. ಈಗ ನೋಡಿ, ಬೆಲ್ಲ ಕರಗಿದ ಮೇಲೆ ಸ್ವಲ್ಪ ಏಲಕ್ಕಿ ನಾನು ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ತುಪ್ಪ, 1-2 ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಪಾಕ ಚೆನ್ನಾಗಿ ಕುದ್ದಷ್ಟು ಚಿಕ್ಕಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೀವು ಗಟ್ಟಿ ಬೇಕಾದರೆ ಬೆಲ್ಲ ಕಮ್ಮಿ ಮಾಡಿಕೊಂಡು ಗಟ್ಟಿ ಚಿಕ್ಕಿನೂ ಮಾಡ್ಕೋಬೋದು. ಇದು ಸ್ವಲ್ಪ ಸಾಫ್ಟಾದ ಚಿಕ್ಕಿ ಬರುತ್ತೆ. ಡ್ರೈ ಫ್ರೂಟ್ಸು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೇಕಾಗುತ್ತೆ. ಇದೇ ಥರ ಮಾಡಿಕೊಡಿ ಮಕ್ಕಳಿಗೆ. ಟ್ಯೂಷನ್ಗೆ ಹೋಗ್ತಾರೆ, ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಾರೆ, ಯೋಗ ಕ್ಲಾಸಿಗೆ ಹೋಗ್ತಾರೆ. ಎಲ್ಲ ಥರ ಕ್ಲಾಸಿಗೆ ಹೋಗೋವಾಗ ಇದೊಂದು ಪೀಸ್ ಕೊಟ್ಟರೆ ಅವರಿಗೆ ಶಕ್ತಿನೂ ಇರುತ್ತೆ, ಓದಬೇಕಾದ್ರೆ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ನೋಡಿ, ಇಲ್ಲಿ ಪಾಕ ನೋಡ್ಕೋಬೇಕು. ನೋಡಿ, ಈ ಸೌಂಡ್ ಕೇಳಿಸ್ತೆ ಅನ್ಕೋತೀನಿ ನಿನಗೆ. ಈ ಥರ ಗಟ್ಟಿ ಪಾಕ ಬರಬೇಕು, ಅಂದ್ರೂ ಟಕ್ ಟಕ್ ಅಂತ ಸೌಂಡ್ ಬರಬೇಕು. ನೋಡಿ, ಬೆಲ್ಲ ನೋಡಿ ಸೌಂಡ್ ಬರುತ್ತೆ, ಕೇಳಿಸ್ಕೊಳ್ಳಿ ನಿಧಾನಕ್ಕೆ. ಹಿಂಗೆ ಬಿಟ್ಟರೆ ಟಕ್ ಅಂತ ಸೌಂಡ್ ಕೇಳಬೇಕು. ಈ ಥರ ನಾವು ಪಾಕ ತಗೋಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಬಬಲ್ಸ್ ಬಂದು ಚೆನ್ನಾಗಿ ಪಾಕ ತಕ್ಕೊಂಡಾದಮೇಲೆ ನಾವು ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ನಿಮ್ಮ ಮನೆಯಲ್ಲಿ ಯಾವುದೇ ಇರಲಿ ಡ್ರೈ ಫ್ರೂಟ್ಸು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ದಪ್ಪ ಕಟ್ ಮಾಡಿ ಹಾಕ್ಕೊಳ್ಳಿ, ಮಕ್ಕಳಿಗೆ ತುಂಬ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಯಾವುದೇ ಥರ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲನೂ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶೇಂಗಾ ಚಿಕ್ಕಿ ಇರುತ್ತಲ್ಲ, ಆ ಥರ ಗಟ್ಟಿ ಬರೋದಲ್ಲ ಇದು ತುಂಬಾ ಸಾಫ್ಟಾಗಿರುತ್ತೆ. ಮತ್ತು ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ. ತುಪ್ಪ ಹಾಕಿರ್ತೀವಿ, ಬೆಲ್ಲ ಪಾಕ ತೆಗೆದಿರ್ತೀವಿ, ತುಂಬ ಚೆನ್ನಾಗಿ ಸಾಫ್ಟಾಗೇ ಇರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ, ಬೆಳಿಗ್ಗೆ ಸ್ಕೂಲಿಗೆ ಹೋಗುವಾಗ, ಸ್ಕೂಲಿಂದ ಬಂದ ತಕ್ಷಣ ಇದೊಂದು ಪೀಸ್ ಕೊಟ್ಟರೆ, ಮೇಲೊಂದು ಕಪ್ ಹಾಲು ಕೊಟ್ಟರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ಥರ ಕೆಮ್ಮು ನೆಗಡಿ ಬರೋದಿಲ್ಲ. ನೋಡಿ, ಅಷ್ಟು ಹೆಲ್ದಿಯಾದ ಡ್ರೈ ಫ್ರೂಟ್ ಚಿಕ್ಕಿ. ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಕೊಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ಹಾಗೆ ನಾವು ಕಪ್ಪಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಟ್ರೆ ತಿನ್ನೋದಿಲ್ಲ. ಈ ಥರ ಚಿಕ್ಕಿಯರ ಮಾಡಿ, ಲಡ್ಡುನಾದ್ರೂ ಮಾಡಿ, ಪೌಡರ್ ಮಾಡಿ ಹಾಲಲ್ಲಾದ್ರೂ ಹಾಕ್ಕೊಡಿ, ತುಂಬ ಒಳ್ಳೆಯದು ಮಕ್ಕಳಿಗೆ. ನೋಡಿ, ಅದು ಪಾಕ ಗಟ್ಟಿ ಆಯಿತು. ನೋಡಿ, ಆ ಥರ ಬಂದರೆ ಸಾಕು. ಈ ಕಡೆ ಪ್ಲೇಟಿಗೆ ತುಪ್ಪ ಒರೆಸಿಟ್ಟಿದ್ದೆ ನಾನು. ನೀವು ಪ್ಲೇಟಲ್ಲಾದ್ರೂ ಹಾಕೋಬೋದು, ಚಪಾತಿ ಮಾಡೋ ಮಣೆ ಮೇಲಾದರೆ ಹಾಕೋಬೋದು, ಬಟರ್ ಪೇಪರ್ ಮೇಲಾದರೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಸಾಫ್ಟಾಗಿ ಇರಲಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ಗಟ್ಟಿ ಕಟ್ ಅನ್ನಂಗೆ ಬೇಕಂದರೆ ಇನ್ನೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಅದಾದಮೇಲೆ ಹಾಕೋಬೋದು. ನಾನು ಸಾಫ್ಟಾಗಿರಲಿ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಮಿಲ್ಕಿ ಬಾರ್ ಥರ ಇರುತ್ತೆ, ಇದು ಡ್ರೈ ಫ್ರೂಟ್ಸ್ ಬಾರ್ ಅಂತ ಅನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಹೊಸಬ್ರು ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಾವು ಹಾಕೋ ಎಲ್ಲ ರೆಸಿಪಿಗಳ ನೋಟಿಫಿಕೇಷನು ನಿಮಗೆ ಬರುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಆರೋಗ್ಯಕರವಾದ ಚಿಕ್ಕಿ ರೆಡಿ. ನೋಡಿ, ಒಂದೆಲ್ಲ ಕಟ್ ಮಾಡಿದ್ಮೇಲೆ ಅರ್ಧ ಗಂಟೆ ಬಿಟ್ಟ ಮೇಲೆ ಈ ಥರ ಗಟ್ಟಿಯಾಗಿಬಿಡುತ್ತೆ.
ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಆರಾಮಾಗಿ ತಿನ್ಬೋದು ನೋಡಿ ಫ್ರೆಂಡ್ಸ್. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆಲ್ಲ ಡ್ರೈ ಫ್ರೂಟ್ಸ್ ಕೊಡ್ತಾ ಬನ್ನಿ, ತುಂಬ ಒಳ್ಳೆಯದು. ಚೆನ್ನಾಗಿ ಬೆಳೀತಾರೆ. ಓದೋ ಮಕ್ಕಳಿಗೆ ಈಗ PUC 10th ಎಲ್ಲ ಎಕ್ಸಾಮ್ ಬರ್ತಾ ಇದೆಯಲ್ವಾ, ಅವೆಲ್ಲ ಚೆನ್ನಾಗಿ ರಾತ್ರಿ ಎಲ್ಲ ಪಾಪ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಈ ಥರ ಮಾಡಿಕೊಟ್ರೆ ಅವರಿಗೆ ಇಮ್ಯುನಿಟಿ ಶಕ್ತಿನೂ ಇರುತ್ತೆ, ಓದೋಕ್ಕೆ ಶಕ್ತಿನೂ ಇರುತ್ತೆ, ಓದೋದೆಲ್ಲ ನೆನಪು ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವಾಗಲೂ ಮಾಡ್ಕೋಬೋದು ಇದು. ಈ ಸೀಸನು ಆ ಸೀಸನ್ ಅಂತನಲ್ಲ, ಮಕ್ಕಳಿಗೆ ಈ ಥರ ಮಾಡಿಟ್ಟು ದಿನಾಲು ಕೊಡ್ತಾ ಬಂದರೆ ಗಟ್ಟಿಯಾಗಿ ಬೆಳೀತಾರೆ. ನೋಡಿ ಎಷ್ಟು ಮಸ್ತಾಗಿದೆ, ತುಂಬ ಸಾಫ್ಟಾಗಿರುತ್ತೆ ಇದು, ಗಟ್ಟಿಯಾಗಿರೋದಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಪೀಸ್ನ ಇಟ್ಕೊಂಡಿದ್ದೀನಿ ನೋಡಿ, ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಬರೆಯೋದು. ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಪೂರ್ತಿ ವಿಡಿಯೋ ನೋಡಿ. ಚೆನ್ನಾಗಿರುತ್ತೆ. ನಿಮ್ಮ ಸಪೋರ್ಟ್ ಮಾಡೇಬೇಕು. ಯಾರೆಲ್ಲ ಹೊಸಬರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಮೆಸೇಜ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.